ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ಗುರುವಾರ ಪುಷ್ಯ ನಕ್ಷತ್ರ ಬಂದಿರೋದ್ರಿಂದ ಗುರು ಪುಷ್ಯಾಮೃತ ಯೋಗ ಅಂತ ಹೇಳ್ಬೋದು. ಈ ಗುರು ಪುಷ್ಯಾಮೃತ ಯೋಗದ ದಿನ ನಾವು ಸ್ನಾನ ಮಾಡುವ ನೀರಿಗೆ ಯಾವೆಲ್ಲ ವಸ್ತುಗಳನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರು ಪುಷ್ಯ ಯೋಗವು ಅಪರೂಪದ ಮತ್ತು ಅತ್ಯಂತ ಶುಭ ಸಮಯ. ಗುರುವಾರ ಪುಷ್ಯ ನಕ್ಷತ್ರದ ಸಂಯೋಗದಿಂದ ಉಂಟಾಗುವ ಈ ಯೋಗವು ಎಲ್ಲರಿಗೂ ಪ್ರಯೋಜನಕಾರಿ. ಈ ಸಮಯದಲ್ಲಿ ಪ್ರಾರಂಭಿಸಿದ ಶುಭ ಕಾರ್ಯಗಳು ಫಲಪ್ರದವಾಗ್ತವೆ. ಚಿನ್ನಾಭರಣ ಖರೀದಿ, ಹೊಸ ವ್ಯವಹಾರಗಳ ಆರಂಭ ಇತ್ಯಾದಿಗಳಿಗೆ ಇದು ಅತ್ಯಂತ ಶುಭಕರ. ಈ ದೇವಿಯನ್ನು ಪೂಜಿಸೋದ್ರಿಂದ ಮನೆಯಲ್ಲಿ ಸಂತೋಷ, ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ನಾಳೆ ಗುರುವಾರ ಗುರು ಪುಷ್ಯಾಮೃತ ಯೋಗ ಇರೋದ್ರಿಂದ ನಾವು ಸ್ನಾನದ ನೀರಿಗೆ ಯಾವೆಲ್ಲ ವಸ್ತುಗಳನ್ನು ಹಾಕಿ ಸ್ನಾನ ಮಾಡಬೇಕು ಅಂತ ಕೂಡ ತಿಳಿಸ್ತಾ ಇದ್ದೀನಿ. ಕಡಿಮೆ ಸಮಯದಲ್ಲೇ ನಾವು ಅದೃಷ್ಟವಂತರಾಗಲು ಸ್ನಾನ ಮಾಡುವಾಗ ಕೆಲವು ಶಕ್ತಿಶಾಲಿಯಾದ ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡಿದ್ರೆ ಸಾಕು. ಹೀಗೆ ಮನೆಯಲ್ಲೇ ದೊರೆಯುವ ಕೆಲವು ವಸ್ತುಗಳನ್ನು ನಾವು ನೀರಿಗೆ ಬೆರೆಸೋದ್ರಿಂದ ಹೇಗೆಲ್ಲ ಅದೃಷ್ಟ ಅನ್ನೋದು ಪ್ರಾಪ್ತಿ ಆಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಮೊದಲನೇ ವಸ್ತು ಯಾವುದು ಅನ್ನೋದಾದರೆ ಅರಿಶಿಣ. ಅರಿಶಿಣವನ್ನು ಭಾರತೀಯರು ಅಡಿಗೆಯಲ್ಲಿ ಅತಿ ಹೆಚ್ಚಾಗಿ ಬಳಸ್ತಾರೆ. ದೇವರಿಗೆ ಮಾಡುವ ಪೂಜೆಯಿಂದ ಹಿಡಿದು ದೇಹಕ್ಕೆ ಆಗುವ ಗಾಯ ವಾಸಿ ಮಾಡುವ ತನಕವೂ ಕೂಡ ನಾವು ಅರಿಶಿಣವನ್ನು ಹೆಚ್ಚಾಗಿ ಬಳಕೆಯನ್ನು ಮಾಡ್ತೀರಿ. ಇಂತಹ ಶಕ್ತಿಯುಳ್ಳ ಅರಿಶಿಣವನ್ನು ಸ್ನಾನದ ನೀರಿಗೆ ನೀವು 1 ಚಿಟಿಕೆ ಆಗಷ್ಟು ಅರಿಶಿಣವನ್ನು ಬೆರೆಸಿ ಸ್ನಾನ ಮಾಡಿದ್ರೆ ಸಾಕು. ಅದೃಷ್ಟವಷ್ಟೇ ಅಲ್ಲದೆ ಯಶಸ್ಸು ಕೂಡ ನಿಮಗೆ ಪ್ರಾಪ್ತಿ ಆಗುತ್ತೆ. ಇನ್ನು ಅರಿಶಿಣವು ದೇಹಕ್ಕೆ ಆರೋಗ್ಯವನ್ನು ಕೊಟ್ಟು ದೇಹದ ಎಲ್ಲ ನೆಗೆಟಿವ್ ಶಕ್ತಿಗಳನ್ನು ತೆಗೆದುಹಾಕುತ್ತೆ. ಇದರಿಂದ ಅದೃಷ್ಟದ ಶಕ್ತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಎರಡನೇ ವಸ್ತು ಯಾವುದು ಅನ್ನೋದಾದರೆ ಗುಲಾಬಿ ದಳಗಳು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುಲಾಬಿಯ ದಳಗಳು ಕೂಡ ಸಂಪತ್ತಿನ ಸಂಕೇತ. ಕೇವಲ ಅಂದಕ್ಕೆ ಅಷ್ಟೇ ಅಲ್ಲದೆ ನಮ್ಮ ಜೀವನದಲ್ಲಿ ಅದೃಷ್ಟ ತರುವ ಗುಣ ಕೂಡ ಗುಲಾಬಿ ದಳಗಳಿಗೆ ಇವೆ. ಸಾಕ್ಷಾತ್ ಲಕ್ಷ್ಮೀ ದೇವಿಗೆ ಬಲು ಇಷ್ಟವಾದ ಹೂವೆಂದರೆ ಅದು ಗುಲಾಬಿ ಹೂವು. ಆದ್ದರಿಂದ ನಾವು ಸ್ನಾನದ ನೀರಿಗೆ ಗುಲಾಬಿಯ ದಳಗಳನ್ನು ಬೆರೆಸಿ ಸ್ನಾನ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಅನುಗ್ರಹದೊಂದಿಗೆ ಸಕಲ ಸಂಪತ್ತನ್ನೋದು ಪ್ರಾಪ್ತಿಯಾಗುತ್ತೆ. ಜೊತೆಗೆ ಮಾನಸಿಕ ಒತ್ತಡ ಕಡಿಮೆ ಆಗಿ ಮನಸ್ಸಿಗೆ ಶಾಂತಿ ಕೂಡ ಹೆಚ್ಚು ಮಾಡುತ್ತೆ. ಮೂರನೇ ವಸ್ತು ಯಾವುದು ಅನ್ನೋದಾದರೆ ಗರಿಕೆ. ಎಷ್ಟೋ ಜನರಿಗೆ ಜಾತಕ ದೋಷಗಳು ಹೆಚ್ಚಾಗಿರುತ್ತೆ. ಇದರಿಂದ ಅವರು ಮಾಡುವ ಕೆಲಸಗಳಲ್ಲಿ ಹೆಚ್ಚು ಸಮಸ್ಯೆಗಳು ಅನ್ನೋದು ಉಂಟಾಗ್ತಾ ಇರುತ್ತೆ. ಹಾಗಾಗಿ ನಾಳೆ ಅದರಲ್ಲೂ ಗುರುವಾರ ಗುರು ಪುಷ್ಯಾಮೃತ ಯೋಗ ಕೂಡ ಇದೆ. ಅಥವಾ ಪ್ರತಿ ಗುರುವಾರನೂ ನೀವು ಸ್ನಾನ ಮಾಡೋ ನೀರಿಗೆ ಗರಿಕೆಯನ್ನು ಬೆರೆಸಿ ಸ್ನಾನ ಮಾಡೋದ್ರಿಂದ ನಿಮ್ಮ ಜಾತಕದ ದೋಷಗಳು ಅನ್ನೋದು ದೂರವಾಗುತ್ತೆ. ಜೊತೆಗೆ ನೀವು ಏನಾದರೂ ಶನಿ ದೋಷ ಹೆಚ್ಚಾಗಿತ್ತು, ಶನಿ ದೋಷಗಳು ಕಳೆದು ಸುಖ ಸಂತೋಷ ಜೀವನದಲ್ಲಿ ಹೆಚ್ಚಾಗತ್ತೆ. ಅನೇಕ ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ಅದರಲ್ಲೂ ನಮಗೆ ಪ್ರತಿ ಗುರುವಾರನೂ ನೀವು ಒಂದೊಂದು ಗರಿಕೆಯನ್ನು ಹಾಕಿ ಸ್ನಾನ ಮಾಡ್ಬೋದು. ಅಥವಾ ನಾಳೆ ಗುರು ಪುಷ್ಯಾಮೃತ ಯೋಗ ಇದೆ, ಈ ದಿನ ಮಿಸ್ ಮಾಡದೆ ನೀವು ಈ ಒಂದು ದಳವಾದರೂ ಗರಿಕೆಯನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಗುರು ದೋಷ ಅಂತಂದರೆ ನಿಮ್ಮ ಗುರುಗ್ರಹದಲ್ಲಿ ಏನಾದರೂ ದೋಷ ಇತ್ತು, ಶನಿ ದೋಷ ಇತ್ತು ಅಂದರೆ ಅದು ಕೂಡ ಕಡಿಮೆ ಆಗುತ್ತೆ. ಇನ್ನು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇದ್ದು ನೀವು ಮಾಡುವಂಥ ಕೆಲಸದಲ್ಲಿ ಜಯ ಉಂಟಾಗುತ್ತೆ. ಇನ್ನು ನಾಲ್ಕನೇ ವಸ್ತು ಯಾವುದು ಅನ್ನೋದಾದರೆ ಲವಂಗ. ಸ್ನಾನದ ನೀರಿಗೆ 2 ಲವಂಗಗಳನ್ನು ಬೆರೆಸಿ ಸ್ನಾನ ಮಾಡಿದ್ರೆ ಸಾಕು. ನಿಮಗಾಗಿರುವಂಥ ಕೆಟ್ಟ ದೃಷ್ಟಿ ದೋಷಗಳು ಕೂಡ ಪರಿಹಾರ ಆಗುತ್ತೆ. ಇನ್ನು ಶುಕ್ರನ ಬಲ ಇದರಿಂದ ಹೆಚ್ಚಾಗುತ್ತೆ. ಹಣದ ಲಾಭ ಅನ್ನೋದು ಹೆಚ್ಚಾಗುತ್ತೆ. ನೀವು ವ್ಯಾಪಾರ ಮಾಡ್ತಾ ಇದ್ರಿ, ಅದರಲ್ಲಿ ಹಣ ಬರೋದಕ್ಕೆ ಶುರು ಆಗುತ್ತೆ. ನೀವು ಕೆಲಸ ಮಾಡ್ತಾ ಇದ್ರಿ, ಅದರಲ್ಲಿ ಪ್ರಮೋಷನ್ ಆಗೋದಕ್ಕೆ, ಒಳ್ಳೆ ಕೆಲಸ ಸಿಗೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಹಾಗಾಗಿ ನಾಳೆ ನೀವು ಸ್ನಾನ ಮಾಡೋ ನೀರಿಗೆ 2 ಲವಂಗಗಳನ್ನು ಹಾಕಿ ಒಂದು 5 ನಿಮಿಷಗಳ ಕಾಲ ಬಿಟ್ಟು ನಂತರ ನೀವು ಸ್ನಾನ ಮಾಡಬೇಕಾಗತ್ತೆ. ಇನ್ನು 5ನೇ ವಸ್ತು ಯಾವುದು ಅನ್ನೋದಾದರೆ ತುಳಸಿ. ಶಾಸ್ತ್ರಗಳ ಪ್ರಕಾರ ತುಳಸಿ ಗಿಡವು ಎಷ್ಟು ಪವಿತ್ರವಾದ ಗಿಡವಾಗಿದೆ. ಸಕಲ ದೇವತೆಗಳಿಗೂ ಪ್ರಿಯವಾದ ಗಿಡ ಅಂದರೆ ಅದು ತುಳಸಿ ಗಿಡ. ಸಾಕಷ್ಟು ಔಷಧೀಯ ಗುಣಗಳನ್ನು ಸಹ ತುಳಸಿ ಗಿಡವು ಹೊಂದಿದೆ. ಸ್ನಾನ ಮಾಡುವ ನೀರಿಗೆ ನೀವು ತುಳಸಿ ಎಲೆಗಳನ್ನು ಬೆರೆಸಿ ಸ್ನಾನ ಮಾಡಿದ್ರೆ ದೇಹದಲ್ಲಿನ ಪ್ರತಿಯೊಂದು ನೆಗೆಟಿವ್ ಶಕ್ತಿ ಕಳೆದು ಹೋಗುತ್ತೆ. ಪಾಸಿಟಿವ್ ಶಕ್ತಿ ಅನ್ನೋದು ವೃದ್ಧಿಯಾಗುತ್ತೆ. ಇದರಿಂದ ನಾವು ಮಾಡುವ ಪ್ರತಿ ಕಾರ್ಯದಲ್ಲೂ ಕೂಡ ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ. ಆದರೆ ನೀವು ಯಾವುದೇ
ಯಾವುದೇ ಕಾರಣಕ್ಕೂ ಪೂಜೆಗೆ ಬಳಸುವ ತುಳಸಿ ಎಲೆಗಳನ್ನು ಸ್ನಾನದ ನೀರಿಗೆ ಬಳಸಬಾರ್ದು. ನೀವು ಸಪ್ರೇಟಾಗಿ ಗಿಡ ಹಾಕ್ಕೊಂಡಿರಬೇಕು, ಅಥವಾ ನೀವು ಬೇರೆ ಎಲ್ಲರೂ ತೊಗೊಂಬಂದು ಅಂದರೆ ಮಾರ್ತಾ ಇರ್ತಾರಲ್ಲ ಅಂತಹ ಕಡೆ ತೊಗೊಂಬಂದು ನೀವು ತುಳಸಿ ದಳವನ್ನು ಹಾಕಿ ಸ್ನಾನವನ್ನು ಮಾಡಬೇಕಾಗತ್ತೆ. ಅದರಲ್ಲೂ ನಮಗೆ ಗುರುವಾರದ ದಿನ ಆಗಲಿ ಅಥವಾ ಶುಕ್ರವಾರದ ದಿನ ತುಳಸಿಯನ್ನು ಯಾವುದೇ ಕಾರಣಕ್ಕೂ ಕೀಳಬಾರ್ದು. ಇನ್ನು 6ನೇ ವಸ್ತು ಯಾವುದು ಅನ್ನೋದಾದರೆ ವೀಳ್ಯದೆಲೆ. ಪ್ರತಿದಿನ ನೀವು ಸ್ನಾನ ಮಾಡೋ ನೀರಿಗೆ ವೀಳ್ಯದೆಲೆ ಬೆರೆಸಿ ಸ್ನಾನ ಮಾಡಿದರೆ ಉತ್ತಮ ಗೌರವ, ಸಮಯದಲ್ಲಿ ನಿಮ್ಮ ಮಾತಿಗೆ ಬೆಲೆ ಹಾಗೂ ಪ್ರತಿಷ್ಠೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ನೀವು ಪ್ರತಿದಿನ ನೀವು ಸ್ನಾನ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ನೀವು ಅಟ್ಲೀಸ್ಟ್ ಗುರುವಾರದ ದಿನ, ನಾಳೆ ಗುರು ಪುಷ್ಯಾಮೃತ ಯೋಗ ಇದೆ, ಹಾಗಾಗಿ ನೀವು ನಾಳೆ ಒಂದಾದರೂ ವೀಳ್ಯದೆಲೆಯನ್ನು ಹಾಕಿ ನೀವು ಸ್ನಾನ ಮಾಡಿದ್ರೆ ಸಾಕು. ನಿಮ್ಮ ಮಾತಿಗೆ ಒಳ್ಳೆಯ ಗೌರವ ಅನ್ನೋದು ಸಿಗುತ್ತೆ. ನೀವು ಎಲ್ಲೇ ಮಾತಾಡಿದ್ರು ನಿಮ್ಮನ್ನು ಹೆಚ್ಚು ಪ್ರೀತಿ ಮಾಡುವ ಜನ ಸಿಗ್ತಾರೆ, ಹೆಚ್ಚು ಗೌರವದಿಂದ ಕಾಣುವ ಜನ ಅನ್ನೋದು ಸಿಗ್ತಾರೆ. ನಿಮ್ಮ ಮನೆಯಲ್ಲಾಗ್ಬೋದು, ಹೊರಗಡೆ ಆಗ್ಬೋದು, ನಿಮಗೆ ಹೆಚ್ಚು ಗೌರವ ಸಿಗುತ್ತೆ. 7ನೇ ವಸ್ತು ಯಾವುದು ಅನ್ನೋದಾದರೆ ಕಲ್ಲುಪ್ಪು. ಕಲ್ಲುಪ್ಪು ಎಲ್ಲರಿಗೂ ಗೊತ್ತಿದೆ, ಸ್ನಾನದ ನೀರಿಗೆ ಹಾಕೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸಮುದ್ರದಿಂದ ಸಿಗುವ ಈ ಕಲ್ಲುಪ್ಪು ಅದೃಷ್ಟ ಹಾಗೂ ಐಶ್ವರ್ಯಕ್ಕೆ ಸಂಕೇತ. ಎಂದರೆ ಲಕ್ಷ್ಮೀದೇವಿಯು ಸಮುದ್ರ ಗರ್ಭದಿಂದ ಜನಿಸಿದವರು ಎಂದು ಹೇಳಲಾಗತ್ತೆ. ನಿತ್ಯ ನೀವು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ಸ್ನಾನ ಮಾಡೋದ್ರಿಂದ ಲಕ್ಷ್ಮೀ ಕೃಪೆ ಹಾಗೂ ಅತ್ಯಂತ ಯಶಸ್ಸು ಅನ್ನೋದು ಪ್ರಾಪ್ತಿಯಾಗುತ್ತೆ. ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮಲ್ಲಿ ಏನಾದರೂ ಕೆಟ್ಟ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ, ಏನೇ ಕೆಲಸ ಮಾಡೋಕ್ಕೋದ್ರೂ ಆಗ್ತಾ ಇಲ್ಲ, ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ, ತುಂಬಾ ದೃಷ್ಟಿ ದೋಷಗಳು ಆಗಿದೆ, ದೃಷ್ಟಿ ಅನ್ನೋದು ಆಗಿದೆ ಅನ್ನೋರು ಕೂಡ ನೀವು ಒಂದು ಚಿಟಿಕೆ ಆಗಷ್ಟು ಉಪ್ಪನ್ನು ಹಾಕಿ ನೀವು ಸ್ನಾನ ಮಾಡೋದ್ರಿಂದ ದೃಷ್ಟಿ ದೋಷ ಅನ್ನೋದು ಕಡಿಮೆ ಆಗುತ್ತೆ. ಇನ್ನು 8ನೇ ವಸ್ತು ಯಾವುದು ಅನ್ನೋದಾದರೆ ಪಚ್ಚಕರ್ಪೂರ. ಪಚ್ಚಕರ್ಪೂರ ಇದ್ದರೆ ಪಚ್ಚಕರ್ಪೂರ ಹಾಕಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು. ಅಕಸ್ಮಾತ್ ಪಚ್ಚಕರ್ಪೂರ ಇಲ್ಲ ಅಂದರೆ ನೀವು ಮಾಮೂಲಿ ಕರ್ಪೂರನೂ ಯೂಸ್ ಮಾಡ್ಬೋದು, ಆದರೆ ಪಚ್ಚಕರ್ಪೂರ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ವಿಷ್ಣು ದೇವ್ರಿಗೂ ಕೂಡ ಬಲು ಇಷ್ಟವಾದಂತಹ ಪಚ್ಚೆ ಕರ್ಪೂರವನ್ನು ನೀವು ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡಿದ್ರೆ ಜೀವನದ ಎಲ್ಲ ಕಷ್ಟಗಳು ಕೂಡ ದೂರವಾಗುತ್ತೆ. ಜೊತೆಗೆ ವಿಷ್ಣು ದೇವರ ಕೃಪೆಯಿಂದ ಸಕಲ ಸಂಪತ್ತು ಅನ್ನೋದು ದೊರೆಯುತ್ತೆ. ಹಣಕಾಸಿನ ಸಮಸ್ಯೆ ಆಗ್ಬೋದು, ಆರೋಗ್ಯದ ಸಮಸ್ಯೆಗಳು ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಜೀವನದಲ್ಲಿ ಅದೃಷ್ಟ ಅನ್ನೋದು ಕೈ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಆದಷ್ಟು ಪಚ್ಚಕರ್ಪೂರವನ್ನು ಯೂಸ್ ಮಾಡಿ. ಪಚ್ಚಕರ್ಪೂರ ಇಲ್ಲ ಅಂದರೆ ಮಾತ್ರ ನೀವು ಮಾಮೂಲಿ ಕರ್ಪೂರವನ್ನು ಕೂಡ ಯೂಸ್ ಮಾಡಬಹುದು. 9ನೇ ವಸ್ತು ಯಾವುದು ಅನ್ನೋದಾದರೆ ಹಿಂಗು. ಎಲ್ಲರ ಅಡುಗೆ ಮನೆಯಲ್ಲಂತೂ ಇಂಗು ಇದ್ದೇ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನಮ್ಮ ಹಿಂದೂ ಶಾಸ್ತ್ರಗಳ ಪ್ರಕಾರ ಸ್ನಾನದ ನೀರಿಗೆ ಇಂಗನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ಗ್ರಹ ದೋಷಗಳು, ಭೂತ ಪ್ರೇತಗಳ ಅಡಚಣೆಯನ್ನು ಹೋಗಲಾಡಿಸಲು ಇದು ಅತ್ಯುತ್ತಮ ಔಷಧಿಯಂತೆ ಪರಿಗಣಿಸಲಾಗುತ್ತೆ. ಇದು ಶನಿ ಹಾಗೂ ರಾಹುವಿನಂತಹ ಗ್ರಹಗಳ ದುಷ್ಪರಿಣಾಮಗಳಿಂದ ನಮ್ಮನ್ನು ರಕ್ಷಣೆ ಕೂಡ ಮಾಡುತ್ತೆ. ಇನ್ನು ಸಾಡೆ ಸಾತ್ ಆಗ್ಬೋದು, ಶನಿ ದೋಷ ಆಗ್ಬೋದು, ಪ್ರೇತಗಳಿಂದ ತೊಂದರೆ ಆಗ್ತಾ ಇರೋರು ನೀವು ನೀರಿಗೆ ಸ್ವಲ್ಪ ಇಂಗನ್ನು ಬೆರೆಸಿ ಸ್ನಾನ ಮಾಡೋದ್ರಿಂದ, ಈ ಪರಿಹಾರವನ್ನು ಮಾಡೋದ್ರಿಂದ ವ್ಯಕ್ತಿಯ ಹಠಾತ್ ಪ್ರಗತಿಯನ್ನು ಪಡಿತಾನೆ ಮತ್ತು ಅವನ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಕೂಡ ಇದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೊನೆಯ ವಸ್ತು ಯಾವುದು ಅನ್ನೋದಾದರೆ ಅರಳಿ ಎಲೆ. ಅರಳಿ ಮರದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಕೂಡ ವಾಸವಾಗಿರ್ತಾರೆ. ಹಾಗೆಯೇ ಸಾಕ್ಷಾತ್ ಮಹಾಲಕ್ಷ್ಮಿ ಕೂಡ ವಾಸವಾಗಿರ್ತಾಳೆ. ಹಾಗಾಗಿ ಗುರುಗ್ರಹಕ್ಕೆ ಸಂಬಂಧಪಟ್ಟ ಮರ ಅಂತ ಕೂಡ ಹೇಳ್ಬೋದು. ಹಾಗಾಗಿ ನಾಳೆ ನೀವು ಬೆಳಗ್ಗೆನೆ, ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲೇ ಬೆಳಗ್ಗೆನೆ ಎದ್ದು 5:30 ಒಳಗಡೆ ನೀವು ಸ್ನಾನ ಮಾಡೋ ನೀರಿಗೆ ಈ ಎಲೆಯನ್ನು ಹಾಕಿ, ಅದರಲ್ಲೂ ಅರಳಿ ಎಲೆಯನ್ನು ಹಾಕಿ ಸ್ನಾನವನ್ನು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಇವತ್ತೇ ನೀವು ಅರಳಿ ಎಲೆಯನ್ನು, ಕೆಳಗಡೆ ಬಿದ್ದಿರುವಂಥ ಅರಳಿ ಎಲೆಯನ್ನು ತೊಗೊಂಬಂದು ತೊಳೆದು ನಂತರ ನೀವು ಸ್ನಾನಕ್ಕೆ ಉಪಯೋಗಿಸ್ಬೇಕಾಗತ್ತೆ. ಹಾಗಾಗಿ ನಾಳೆ ದಿನ ಯಾರೂ ಮಿಸ್ ಮಾಡಬೇಡಿ. ಇಷ್ಟು ವಸ್ತುಗಳು ಹೇಳಿದ್ದೀನಿ, ಇಷ್ಟು ವಸ್ತುಗಳಲ್ಲಿ ಇಷ್ಟು ಹಾಕ್ಕೊಬೇಕಂತಿಲ್ಲ ಸ್ನೇಹಿತರೆ. ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅಟ್ಲೀಸ್ಟ್ ಆ ವಸ್ತುಗಳನ್ನಾದರೂ ನೀವು ಹಾಕಿ ಸ್ನಾನವನ್ನು ಮಾಡ್ಕೊಬೇಕಾಗತ್ತೆ. ಏಕೆಂದರೆ ನಾಳೆ ಗುರು ಪುಷ್ಯಾಮೃತ ಯೋಗ, ಗುರುವಾರ ಬಂದಿದೆ, ತುಂಬಾ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಹಾಗಾಗಿ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ನಿಮಗೆ ಯಾವ ವಸ್ತುಗಳು ಸಿಗುತ್ತೋ ಆ ವಸ್ತುಗಳನ್ನು ಹಾಕಿ ಸ್ನಾನ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ. ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.